ವಾಟ್ ಈಸ್ ಅಪ್. ಸೊ ಸ್ನೇಹಿತರೆ, ಇವತ್ತು ನಾನು ಅರಿಶಿನ ಮತ್ತು ಶುಂಠಿ ಬಗ್ಗೆ ನಿಮಗೆ ಒಂದು ಸಣ್ಣ ವೀಡಿಯೋದಲ್ಲಿ ನನಗೇನೇನು ಗೊತ್ತೋ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಇದ್ದೀನಿ. ವಾಚ್. ನಮ್ಮ ತೋಟದಲ್ಲೇ ಬೆಳೆದು ಮತ್ತು ಸಸಿಯಾಗಕ್ಕಿಟ್ಟಿದ್ದೆ. ಈ ಮಳೆಗಾಲ ಅಲ್ಲ ಸಾರಿ, ಫಸ್ಟ್ ಮಳೆ ಆಯ್ತಲ್ಲ ಸಮ್ಮರ್ದು, ಅವಾಗಿಂದ ಮೊಳಕೆ ಹೊಡೆದು ಈ ಥರ ಬಂದಿದ್ದಾವೆ. ಇದು ಬಂದ್ಬಿಟ್ಟು ಮಾವಿನಕಾಯಿ ಶುಂಠಿ ಅಂತ. ಫುಲ್ ಮಾವಿನಕಾಯಿ ಥರ ಇರುತ್ತೆ, ತಿಂದರೂ ನಿಮಗೆಲ್ಲ ಅದೇ ಫ್ಲೇವರ್ ಬರುತ್ತೆ. ಸ್ಮೆಲ್ ಕೂಡ ಹಾಗೆ ಇರುತ್ತೆ, ತುಂಬ ಸ್ಟ್ರಾಂಗ್ ಇರುತ್ತೆ. ಇದನ್ನು ಇವತ್ತು ಹಾಕೋದು. ಸೊ ಅರಿಶಿನ ಮತ್ತು ಶುಂಠಿ ಇದ್ರ ಬಗ್ಗೆ ಹೇಳಬೇಕು ಅಂದರೆ, ಇವುಗಳನ್ನ ನಾನು ಇನಿಷಿಯಲ್ಲಾಗಿ ಸ್ಟಾರ್ಟ್ ಮಾಡಿದ್ದೆ. ನಮ್ಮ ಫ್ರೆಂಡ್ ಮನೆಯಲ್ಲಿ ಬೆಳೆದಿದ್ರು, ಮನೆಯಲ್ಲಿ ತುಂಬ ಬೆಳೆದಿದ್ರು. ನೋಡಿ ಏನಿದೆ ಚೆನ್ನಾಗಿ ಬಂದಿದೆ ಅಂತ ಇಂಟ್ರೆಸ್ಟ್ ಬಂದು ನಾನು ಟ್ರೈ ಮಾಡೋಣ ಅಂತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮನೆಯಲ್ಲೆಲ್ಲ ಬೆಳೆದಿದ್ದು ತುಂಬ ಟ್ರೈ ಮಾಡಿದ್ದೀನಿ. ಇದನ್ನು 2 years ಮನೇಲಿ ಬೆಳೆದಿದ್ದೀನಿ. ಪಾಟಲ್ಲಿ ಟೆರೆಸ್ ಗಾರ್ಡನಲ್ಲಿ ಬೆಳೆದಿದ್ದೀನಿ, ಸಣ್ಣ ಪಾಟಲ್ಲಿ ಬೆಳೆದಿದ್ದೀನಿ. ಹಾಗೆ ಇರಲಿ ಒಂದು ಸತಿ ನೋಡೋಣ ಅಂತ ತೋಟದಲ್ಲಿ ತಂದು ಒಂದು ಸ್ವಲ್ಪ ಗಿಡಗಳು ಹಾಕಿದ್ದೆ, ಅರಿಶಿನ ಮತ್ತು ಶುಂಠಿದು. ಅದು ಚೆನ್ನಾಗಿ ಬಂದು ನಮಗೂ ಮನೆಗೆ ಯೂಸ್ ಮಾಡೋ ರೀತಿಯಾಗಿ ಮತ್ತು ಒಂದಿಷ್ಟು ಸಸಿಗಳು ಮಾಡೋಣ ಅಂತ ಇಟ್ಟಿದ್ದೆ. ಹೋದ ವರ್ಷ ಆಲ್ಮೋಸ್ಟ್ ಇದೇ ಟೈಮಲ್ಲೇ ಅನಿಸುತ್ತೆ, ಎಕ್ಸಾಕ್ಟ್ ನೆನಪಿಲ್ಲ. ಅದು ಇವಾಗ ಮೊಳಕೆ ಬಂದು ಎಲ್ಲ ಎಲೆಗಳು ಬಂದಿದ್ದಾವೆ. ಇದಕ್ಕೆ ರೋಗ ಏನೇನು ಬರುತ್ತೆ ಅಂತ ನನಗೂ ಅಷ್ಟು ಗೊತ್ತಿಲ್ಲ, ಯಾಕಂದರೆ ನಾನು ಏನು ಫೇಸ್ ಮಾಡಿಲ್ಲ ಪರ್ಸ್ನಲಿ. ಆದರೆ ಒಂದು ನಾನು ನೋಡಿರೋ ಪ್ರಕಾರ ಕೊಳೆಯುತ್ತೆ, ಅರಿಶಿನ ಬಂದಿರುತ್ತೆ ಅರಿಶಿನ ಶುಂಠಿ ಒಳಗೆ, ಬಟ್ ಅದೆಲ್ಲ ಕೊಳೆತೋಗಿರುತ್ತೆ. ಅದಕ್ಕೆ ಏನು ಮಾಡ್ತಾರೆ ಅಂತ ತಿಳ್ಕೋಬೇಕು. ಬಟ್ ಇನ್ ದ ಎಂಡ್ ಬೇಸಿಕ್ ಏನು ಅಂದರೆ, ತುಂಬ ಚೆನ್ನಾಗಿ ನೋಡಿಕೊಂಡ್ರೆ, ಅಂದರೆ ನ್ಯೂಟ್ರಿಷನ್, ನೀರು ಚೆನ್ನಾಗಿ ನೋಡಿಕೊಂಡ್ರೆ, ಗಿಡದ ಹೆಲ್ತ್ ಚೆನ್ನಾಗಿದ್ದರೆ ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್ ಏನು ಬರಲ್ಲ ನಿಮಗೆ. ಅದು ಮಿಕ್ಕಿನೂ ಬಂತು ಅಂದರೆ ಏನಾದರೂ ಮಾಡಬೇಕು. ಸೊ ನಂದು ಸ್ಮಾಲ್ ಸ್ಕೇಲಲ್ಲ, ಏನು ದೊಡ್ಡ ಸ್ಕೇಲಲ್ಲಿ ಇನ್ನೂ ಮಾಡಿಲ್ಲ. ಇದು ಬಂದ್ಬಿಟ್ಟು ಈಗ ಒಂದು 20 ಅರಿಶಿನ ಗಿಡ ಹಾಕಿದ್ದೀನಿ, ಈಗ ಒಂದು 10 ಶುಂಠಿ ಗಿಡ ಹಾಕ್ತಿದ್ದೀನಿ. ಸೊ ಅಷ್ಟು ಎಫೆಕ್ಟ್ ಅನಿಸಿಲ್ಲ ಏನು ರೋಗ ಕಾಯಿಲೆದು. ನೋಡೋಣ ಈ ಸತಿ ಹಾಕಿದಾಗ ಏನಾದರೂ ಗೊತ್ತಾಗುತ್ತಾ. ಇಂದ ಎಂಡಲ್ಲೇ ಚೆನ್ನಾಗಿ ನೋಡ್ಕೋಬೇಕಷ್ಟೆ. ಚೆನ್ನಾಗಿ ನೋಡಿಕೊಂಡ್ರೆ ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸ್ ಅಲ್ಲೇ ಅವಾಯ್ಡ್ ಮಾಡಬಹುದು. ಇದು ಮಣ್ಣು ಮತ್ತು ಕೊಕೊಪಿಟ್ ಮಿಕ್ಸ್ ಮಾಡಿ ಇಟ್ಟಿದ್ದೆ, ಮತ್ತೆ ರೀಯೂಸ್ ಮಾಡ್ಬೋದು. ಬಟ್ ಅರಿಶಿನ ಶುಂಠಿ ಬೆಳೆದಿರೋ ಜಾಗದಲ್ಲೇ ಮತ್ತೆ ಇನ್ನೊಂದ್ಸತಿ ಬೆಳೆಯೋಕ್ಕಾಗಲ್ಲ ಅಂತ ಹೇಳ್ತಾರೆ, ಯಾಕಂದರೆ ಅದು ತುಂಬ ಮಣ್ಣಲ್ಲಿರೋ ನ್ಯೂಟ್ರಿಷನ್ಸ್ ಎಲ್ಲ ತೊಗೊಂಡಿರುತ್ತೆ, ಸೆಕೆಂಡ್ ಈಲ್ಡ್ ಬರೋಲ್ಲ ಅಂತ ಹೇಳ್ತಾರೆ. ಸೊ ನಾನು ಬೇರೆ ಕಡೆ ಹಾಕಿದ್ದೆ ಮುಂಚೆ. ಇವಾಗ ಅದಕ್ಕೆ ಅಂತಲೇ ಡೆಡಿಕೇಟೆಡ್ ಮರದ ಕೆಳಗೆ ನೆರಳಿರೋ ಜಾಗ ಇತ್ತು. ಅದರಲ್ಲಿ 2 ಪದ್ಧತಿ, 2 ರೀತಿಯಲ್ಲಿ ಹಾಕ್ತಾಯಿದ್ದೀನಿ, ತೋರಿಸ್ತೀನಿ. ಆಲ್ರೆಡಿ ಒಂಥರ ಹಾಕಿದ್ದೀನಿ, ಎಲ್ಲ ಅರಿಶಿನ ಒಂಥರ ಹಾಕಿದ್ದೀನಿ. ಶುಂಠಿನ ಅದರದ್ದೇ ಸ್ವಲ್ಪ ಆಲ್ಟರ್ನೇಟಾಗಿ. ಇದೆ ಅದು ನಾನು ಹೇಳಿದ್ದು. ಮಧ್ಯದಲ್ಲಿ ತೆಗ್ಗಿರುತ್ತೆ, ಆ ಕಡೆ ಏರ್ ಮಡಿ ಇರುತ್ತೆ. ಗಿಡ ಬೆಳೆದಂಗೆ ಮಣ್ಣುಗಳನ್ನೆಲ್ಲ ಬುಡಕ್ಕೆ ಸೇರಿಸೋದು. ಅದು ಬಿಟ್ಟರೆ ಇಲ್ಲಿ ಬಂದರೆ ನೋಡಿ, ಇದು ಸಿಂಗಲ್ ಏರ್ ಮಡಿ ಮಾಡಿಬಿಟ್ಟು ಮಧ್ಯಕ್ಕೆ ಹಾಕಿರೋದು. ಆಲ್ರೆಡಿ ಇದು ಗ್ರೌಂಡ್ ಲೆವೆಲಿಂದ ಹೈಟಲ್ಲೇ ಬೆಳೆಯುತ್ತೆ. ಸೊ ಮಣ್ಣು ಮೇಲೆ ಹಾಕೋದೇನಿಲ್ಲ, ಮೇಲೆ ಕಳೆಗಳನ್ನೆಲ್ಲ ಕ್ಲೀನ್ ಮಾಡ್ಕೊತ ಇದ್ದರೆ ಆಯಿತು. ಇವೆರಡು ಸಾಲಲ್ಲಿ ಒಂದು 20 ಅರಿಶಿನದ ಸಸಿಗಳಿದ್ದಾವೆ. ಇದು ಬಂದುಬಿಟ್ಟು ನಮ್ಮ ಫ್ರೆಂಡ್ ಮನೆಯಿಂದ ಒಂದಿಷ್ಟು ಕಲೆಕ್ಟ್ ಮಾಡಿದ್ದೆ, ಮತ್ತು ಸೀಡ್ಸ್ ಫೆಸ್ಟಿವಲ್ಗೆ ಹೋಗ್ಬಿಟ್ಟು ತೊಗೊಂಬಂದು ಅದರಿಂದ ಕಲೆಕ್ಟ್ ಮಾಡಿ ಹಾಕಿದ್ದೀನಿ. ಒಳ್ಳೆ ಪ್ರೊಡಕ್ಷನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಇದರಲ್ಲಿ. ಚೆನ್ನಾಗಿ ನೋಡ್ಕೋತೀನಿ ಇದನ್ನು.
ಯೂಶ್ವಲಿ ನಾನು ಒಂದೊಂದು ಅಡಿಗೆ ಒಂದೊಂದು ರೈಸೋಮ್ನ ಇಡ್ತಾಯಿದ್ದೀನಿ. ತುಂಬ ಹತ್ತತ್ತು ಹಾಕೋದು ನೋಡಿದ್ದೀನಿ. ಮತ್ತು ಇದು ಸ್ಟ್ಯಾಂಡರ್ಡ್ ಅಂತ ನಾನು ಎಲ್ಲೂ ಕೇಳ್ಪಟ್ಟಿಲ್ಲ ನನ್ನ ರಿಸರ್ಚಲ್ಲಿ. ಸೊ ಒಂದೊಂದು ಅಡಿ ಎವ್ರಿ 1 ಫೀಟಿಗೆ ಒಂದೊಂದು ಗಿಡ ಹಾಕೋ ರೀತಿ ಪ್ಲ್ಯಾನ್. ಸೊ ಮಣ್ಣು ಲೂಸ್ ಇದ್ದರೆ ಚೆನ್ನಾಗೇ ಇದಕ್ಕೆ. ಸೊ ದಟ್ ಚೆನ್ನಾಗಿ ಪ್ರೊಡಕ್ಷನ್ ಬರುತ್ತೆ. ಸೀದಾ ಡೈರೆಕ್ಟ್ ನೆಲಕ್ಕೆ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ. ನಾನು ಮನೆಯಲ್ಲೆಲ್ಲ ಮಾಡಿ ಫೇಲ್ ಆಗಿದ್ದೀನಿ. ಬರೀ ಮಣ್ಣು ಹಾಕ್ಬಿಟ್ಟು ಗಟ್ಟಿ ಕೆಂಪು ಮಣ್ಣು ನರ್ಸರಿಯಿಂದ ತಂದು ರೈಸೋಮ್ ಹಾಕಿ ಇಟ್ಟಿದ್ದೆ. ಗಿಡ ಏನೋ ಬಂತು, ಕೀಳಕ್ಕೆ ಆಗಲಿಲ್ಲ. ಅದನ್ನು ಸಣ್ಣದಾಗೆ ಬಂದು ತುಂಬ ಅನ್ಹೆಲ್ತಿ ಇತ್ತು. ಸೊ ಅದರಲ್ಲೇ ಬಿಟ್ಟಿದ್ದೀನಿ ರೈಸೋಮ್ಸ್ನ. ಇನ್ನು ಏನಾದ್ರು ಬೆಳೆದಿದ್ದರೆ ಅದರಿಂದ ಮತ್ತೆ ಏನಾದ್ರು ಸಸಿಗಳು ಬರ್ತಾವ ಅಂತ. ಸೊ ಬಟ್ ದಟ್ ವಾಸ್ ಅ ಟೋಟಲ್ ಡಿಸಾಸ್ಟರ್. ಆಲ್ವೇಸ್ ಮಣ್ಣ ನೀವು ಮನೇಲಿ ಪಾಟಿಗೆ ಹಾಕ್ತೀರಾ ಅಂದರೂ ಮಣ್ಣು ಜೊತೆ ಕೊಕ್ಕೋಪಿಟ್ಟಾಗಲಿ ಅಂದರೆ ಕೊಕ್ಕೋಪಿಟ್ಟೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸಲ್ಲಿ ಚೆನ್ನಾಗಿ ಬಂದಿದ್ದು. ಮತ್ತು ಇದಾಗೋದು ಮರಳು ಹಾಕ್ಬೋದು. ನಿಮಗೆ ಅವೈಲೇಬಲ್ ಇದ್ದರೆ ಯಾವ್ದು ನಿಮಗೆ ಸಿಗುತ್ತೆ ಈಸಿ ಅದನ್ನು ಯೂಸ್ ಮಾಡ್ಬೋದು. ಸೊ ಹಾಕಿದೆ, ಬಟ್ ಫಾಲ್ಟ್ ಏನಾಯಿತು ಅಂದರೆ ಕ್ಲೀನಾಗೆ ಮೆಷರ್ ಮಾಡಿದ್ದಿಲ್ಲ. 7 ಗಿಡಕ್ಕೆ ಜಾಗ ಆಯಿತು. ಮಿಕ್ಕಿರೋ ಇಷ್ಟು ಗಿಡಕ್ಕೆ ಮಧ್ಯದಲ್ಲೇ ಹಾಕಿ ಫಿನಿಷ್ ಮಾಡ್ತೀನಿ. ದಿಸ್ ಈಸ್ ಮೈ ಮಾವಿನಕಾಯಿ ಶುಂಠಿ ಬೆಡ್. ದಿಸ್ ಈಸ್ ಮೈ ಅರ್ಶನದ ಬೆಡ್. ಸೊ ಒಂದು ಕ್ವಿಕ್ ಅಪ್ಡೇಟು. ನಾನು ಈ ವಿಡಿಯೋ ರೆಕಾರ್ಡ್ ಮಾಡೋ ಟೈಮಲ್ಲೇ ನಮ್ಮ ಮನೆ ಹತ್ರ ಆರ್ಟ್ಸ್ ಕಾಲೇಜ್ ಇದೆ, ಅಲ್ಲಿ ಬೀಜದ ಮೇಳ ನಡೀತಾ ಇದೆ. ಎಲ್ಲ ಆರ್ಗ್ಯಾನಿಕಲಿ ಬೆಳೆದಿರೋ ರೈತರು ಬಂದ್ಬಿಟ್ಟು ಮಾರ್ತಾರೆ. ಬೇಕಾದ್ರೆ ನೀವು ವಿಸಿಟ್ ಮಾಡಿ, ವಿದ್ಯಾನಗರ ಆರ್ಟ್ಸ್ ಕಾಲೇಜು. ಅಲ್ಲಿಂದ ನಾನು 3 ವೆರೈಟಿ ಬಾಳೆ, ಇದು ರೆಡ್ ಕಾರ್ನ್, ಇದು ಮಲ್ಟಿ ಕಲರ್ ಕಾರ್ನ್, ಇದು ಬಂದ್ಬಿಟ್ಟು ನಿಮಗೆ ಬ್ಲ್ಯಾಕ್ ಟರ್ಮರಿಕ್. ಇದು ಇವಾಗ ನೋಡೋಕೆ ನಿಮಗೆ ಹಿಂಗೆ ಅನಿಸುತ್ತೆ, ಹೆಚ್ಚಿದ್ರೆ ಕರ್ಕರ್ರಾಗಿರುತ್ತೆ ಅರಿಶಿನ. ಇದು ಮರಗೆಣಸು. ಇಷ್ಟನ್ನು ತಂದಿದ್ದೀನಿ, ಇದನ್ನು ಹಾಕಬೇಕು. ಸೊ ನನ್ನ ಪ್ರಕಾರ ಇದನ್ನು ಸಸಿ ಮಾಡಿಬಿಟ್ಟು ಅಲ್ಲೇ ಇದನ್ನು ಹಾಕಬೇಕು ಅಂತ ಇದೆ. ಬಿಡಿಸಿ ये वाला नेंद्रन, ओके, ये रेड बनाना, ये सब्जी वाला वेजिटेबल. ಅಲ್ಲಿದೆ ಕ್ಯಾನ್ಸಲ್ ಆದ್ರೆ